कहाँ से आए हो? कर्नाटक कन्नड़ी हो? कन्नड़ी नहीं कन्नಡ कन्नड़ा। ಹಾಂ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನೀವು ಮಹಾಬಲೇಶ್ವರ ಟೆಂಪಲ್ ನೋಡಿದ್ರಿ. ನಾವು ಮಾಡಿದಂಥ ಹೋಮ್ ಸ್ಟೇ ಇದು. ಇವಾಗ ಇಲ್ಲಿ ಚೆಕ್ಔಟ್ ಆಗಿ ಬೇರೆ ಕಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ನೀವು ತಮ್ಮನೇಲಿ ನೋಡಿರ್ತೀರಾ. ಇವಾಗ ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ. ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಫಾಲ್ಸ್ ಅಲ್ಲಿ ನೀರಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲೂ ಮಾನ್ಸೂನ್ ಇನ್ನೂ ಶುರುನೇ ಆಗಿಲ್ಲ ಅನ್ಸುತ್ತೆ, ಮಳೆ ಹೋಯ್ದಿಲ್ಲ. ಅದ್ರ ಸಲುವಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಲೆಫ್ಟ್ ಅಲ್ಲಿ ಈ ತರ ಕಾಣಿಸುತ್ತೆ ನೋಡಿ, ಹೇಗಿದೆ ಪೂರ್ತಿ ನೋಡಿ ಗೈಸ್, ಹೇಗಿದೆ ವ್ಯೂ ಅಂದ್ಬಿಟ್ಟು. ಮಹಾಬಲೇಶ್ವರ್ಗೆ ಸ್ಟಾರ್ಟಿಂಗ್ ಎಂಟ್ರಿ ರೂಟೇ ಬೇರೆ, ನಾವು ಹೋಗ್ತಿರೋ ರೂಟೇ ಬೇರೆ. ಇದು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್. ಸೈಕ್ ಅನ್ಕೊಳ್ಳಿ ಮಾತ್ರ. ಒಂದು ಫೋಟೋ ತೆಗ್ದಾಕಲೇ ರೀ. ಟಿಫನ್ ಮಾಡಿಲ್ಲ ಯಾರು, ಟಿಫನ್ಗಂತ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮಾಡಾಯಿತು. ನಮ್ಮ ಪ್ಲ್ಯಾನ್ ಈಗ ಚೇಂಜ್ ಆಗಿದೆ. ಏನು ಅಂತ ಅಂದರೆ ಸಾವಲಿಯಾ ಘಾಟ್ಗೆ ಹೋಗೋಣ ಅಂತ ಇದ್ದಿದ್ದು. ಯಾವುದೋ ಒಂದು ಹಿಂಗೆ ಇನ್ಫಾರ್ಮೇಷನ್ ಬಂತು, ಸಾವಲಿಯಾ ಘಾಟಲ್ಲಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಏನು ನೀರಿಲ್ಲ, ಮತ್ತು ನೋಡೋಕ್ಕೆ ಗ್ರೀನರಿ ಇಲ್ಲ, ಫುಲ್ಲು ಒಣಗಿದೆ ಅಂತಂದರು. ಇನ್ನೇನು ಅಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು ಈಗ ಸೀದಾ ಮುಂಬೈ ಹೊಡಿತಾ ಇದೀವಿ ಗಾಡಿನ. ಸಣ್ಣ ಪುಟ್ಟ ಚೇಂಜಸ್ ಮಧ್ಯೆ ಬರ್ತಾ ಇರುತ್ತೆ, ಅದನ್ನು ನಾವು ಸ್ವೀಕರಿಸ್ಬೇಕಷ್ಟೇ. ನಾವು ಇವಾಗ ಸೀದಾ ಹೊಡಿತಾ ಇರೋದೇ ಮುಂಬೈ, ಗೇಟ್ ವೇ ಆಫ್ ಇಂಡಿಯಾ. ಏನು ಸೈಕ್ ಸೀನ್ ಗೊತ್ತಾ ಇದು? ಮಸ್ತಿದೆ ಅಂದ್ಕೊಳ್ಳಿ. ಮಾನ್ಸೂನ್ ಟೈಮಲ್ಲಿ ಈ ಜಾಗಗಳು ಹೆಂಗಿರ್ಬೇಕು ಅಂತಂದ್ರೆ ಫುಲ್ಲು ಗ್ರೀನರಿ ಗಾಯಿಸಿ, ಫುಲ್ಲು ಗ್ರೀನರಿ ಇದ್ರೆ ಏನು ಮಸ್ತ್ ಕಾಣಿಸುತ್ತೆ ಗೊತ್ತಾ. ಫುಲ್ಲು ಡ್ರೈ ಆಗ್ಬಿಟ್ಟೈತೆ ನೋಡಿ. ನಾವು ಬಂದಿರೋ ಟೈಮೇ ಸರಿ ಇಲ್ಲ. ಇಲ್ಲಿ ಎಷ್ಟು ಜೋರಾಗಿ ನೀರು ಬರ್ಬೇಕು ಗೊತ್ತಾ. ಇಲ್ಲಿ ನೀರು ನೋಡಿ ಯಾವ ಥರ ಬರ್ತೈತೆ ನೋಡಿ. ಎಲ್ಲ ಎಷ್ಟು ಫಾರ್ಮಿಂದ ಬಂದಿದ್ವಿ ಗೊತ್ತಾ. ಮಳೆ ಇರುತ್ತೆ, ಹಂಗಿರುತ್ತೆ. ಅದೇ ಚಿಕ್ಕಮಂಗ್ಳೂರಲ್ಲಿ ಹೆವಿ ಮಳೆ ಅಂದರೆ ಹೆವಿ ಮಳೆ ಇದೆ. ವಿಡಿಯೋ ಮಾಡೋಣ ಅಂತಂದರೆ ಉದ್ದ ಇವೆ, ಏನು ಮಾತಾಡೋಕ್ಕಿಲ್ಲ. ಇವ್ರಿಗೆ ಗಾಡಿ ಓಡಿಸಿ ಎಕ್ಸಲೇಟರ್ ಲಾಕ್ ಮಾಡಿಬಿಟ್ಟವ್ರೆ. ಹೋಯ್ತಾ ಅದ್ರ ಬಡಗೋದು. ಮುಂಬೈಗೆ ಎಂಟ್ರಿ ಆಗಬೇಕು. ಅಲ್ಲೊಂದು ಟೋಲ್ ಸಿಗುತ್ತೆ, ಅಲ್ಲೂ ಮಾತ್ರ ಮಳೆ ಹೋಯ್ತು ನಿಂತ್ಕೊಬಿಟ್ಟೈತೆ. ಒಂದು ಸ್ವಲ್ಪ ಹನಿ ಬರ್ತೈತೆ, ಮೋಡ ಅಂತೂ ಮುಚ್ಚಿಲ್ಲ. ನಾವು ಒಳ್ಳೆ ಸರ್ಕಸ್ ಮಾಡ್ತಾ ಇದ್ದೀವಿ. ಎಷ್ಟಲ್ಲಿದ್ದೀವಿ ಗೊತ್ತಾ? 100 ಕೈ ಬಿಡ್ರಿ. ನಾನೀಗ KTM 390 ಓಡಿಸ್ತಾ ಇದ್ದೀನಿ. ಈ ಗಾಡಿನೂ ಅಡ್ವೆಂಚರ್ ಬೈಕೆ, ಚೆನ್ನಾಗಿದೆ. ಇಲ್ಲೇನಿಲ್ಲ ಅಂದ್ರೂ 7:30 ಆಗೈತೆ, ಸಂಜೆ 7:30. ನೀನು ನೈಟ್ ಆಯ್ತಾ ಬರ್ತಿದೆ, 8 ಗಂಟೆ ಅಂದರೆ ನೈಟು. ಏನು ಬೆಳಕಿದೆ ನೋಡಿ ಗಾಯ್ಸ್, ಏನು ಬೆಳಕಿದೆ. ಇವಾಗ ನಾವು ಮುಂಬೈಗೆ ಒಂದು ಶಾರ್ಟ್ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಹೈವೇಗೆ ಬೈಕ್ ಏನಾದ್ರು ಹೋಯ್ತು ಅಂದರೆ ಒಂದು ಬೈಕ್ ಮೇಲೆ 5,000 ಫೈನ್ ಬೀಳುತ್ತೆ. ಅದ್ರ ಸಲುವಾಗಿ ಒಂದು ಶಾರ್ಟ್ ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ಕೊನೆಗೂ ಅಂದ್ಕೊಂಡಿರೋ ಪ್ಲೇಸ್ ಹತ್ರ ಬಂದು ಕ್ಲೋಸಾ. ಇವತ್ತು ಏನೇನು ಪ್ಲ್ಯಾನ್ ಮಾಡಿದ್ದು ಒಂದು ಆಯ್ತಲ್ಲ ಗಾಯ್ಸ್, ಯಾಕೆ ಅಂತ ಗೊತ್ತಿಲ್ಲ. हाँ हीरो कौन सा हीरो का? एक्सपल्स एक्सपल्स कितने का आता है? हाँ, हाउ मेनी प्राइस? 2.5 2,45,000 अरे का बाइक अच्छा है. कहाँ से आए हो? कर्नाटक बेंगलोर. हाँ कर्नाटका, राहुल गांधी जी. हाँ, तो ईगल ग्रुप के मालिक कौन है? वो अभी वो जो है ना, कौन? प्रधानमंत्री ईगल ग्रुप के मालिक शिव कुमार. अरे DK शिव कुमार. DK शिव कुमार हमारे खास फ्रेंड है, हम फ्रेंड है उनके. हाँ, हिंदी आती है, गुजराती आती है? हिंदी थोड़ा आता. गुजराती नहीं आता, ओनली कन्नड़. कन्नड़ी हो? कन्नड़ी नहीं कन्नड़ा. हाँ, ओ कर्नाटक में भाषा. हाँ ಇದೇ ಗೇಟ್ ವೇ ಆಫ್ ಇಂಡಿಯಾ. ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದ್ರ ಸಲುವಾಗಿ ಇವಾಗ ಮಾಡ್ತಾಯಿದ್ದೀನಿ ವಿಡಿಯೋ. ಇವಾಗ ಅಲ್ಲೆಲ್ಲ ಬೈಕೆಲ್ಲ ಪಾರ್ಕ್ ಮಾಡೋಕ್ಕಾಗಲ್ಲ, ವಾಕೇಬಲ್ ಡಿಸ್ಟೆನ್ಸಲ್ಲಿದೆ, ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರೈಡರ್ಸ್ ಎಲ್ಲ ಹೋಗ್ತಿದ್ದಾರೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ಇಲ್ಲಿ ರಾತ್ರಿ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಹೇಗಿತ್ತು ಅಂತ ಕೇಳ್ತೀನಿ. ರಾತ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಾತ್ರಿ ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಆಗಿತ್ತು. ರೂಮ್ 2 ಅವರ್ ಹುಡುಕಿದ್ವಿ, ಫೈನಲ್ ಆಗಿ ಸಿಕ್ಕಿದೆ ಅಲ್ಲ. ಸೊ ಗೋ ಫಾರ್ ದಿ ಬೆಸ್ಟ್. ಅಷ್ಟೇನಾ? ಎಸ್, ಇನ್ನು ಮುಂದೆ ರೂಮ್ಸ್ಗಳನ್ನ ಹುಡುಕ್ಬೇಕಾಗತ್ತೆ. ಇದೆಲ್ಲ ಒಂದು ಲೈಕ್ ಎಕ್ಸ್ಪೀರಿಯನ್ಸ್, ಅನ್ಪ್ಲ್ಯಾನ್ಡ್. ಸೊ ನೆಕ್ಸ್ಟ್ ಬರಬೇಕಾದಾಗೆಲ್ಲ ಮಾಡ್ಕೊಂಬರ್ಬೇಕು. ದಿಸ್ ಇಸ್ ಫಸ್ಟ್ ಟೈಮ್ ಮುಂಬೈಗೆ ಬರ್ತಾ ಇರೋದಲ್ಲ, ಸೊ ಆಗಿದೆ ಮಿಸ್ಟೇಕ್ಸ್. ವೆದರ್ ಹೇಗಿದೆ? ಫಕ್ಡ್ ಅಪ್.
ಹಿಂಗೆ ಇವರು ಜಾಕಿ ಅಣ್ಣ ಅಂತಾನೆ ಕರೆಯೋದು, ಎಲ್ಲರೂ ಜಾಕಿ ಅಂತ ಕರೀತಾರೆ. ರಾತ್ರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು. 2 ಅವರ್ ಹುಡುಕಾದ್ಮೇಲೆ ರೂಮ್ ಸಿಕ್ಕಿದೆ. ಓಕೆ, ಬಂದಿದ್ದ ಕಡೆ ಹಿಂಗೆ ಆಗ್ತಾ ಇರ್ತದೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೀವು ಬರ್ಬೇಕಾದ್ರೆ ಬುಕ್ ಮಾಡ್ಕೊಬೋದು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ನೈಟ್ ಅಲ್ಲಿ ಬಂದಿದೀವಿ ಅಂತೆ, ಸ್ವಲ್ಪ ಅದನ್ನು ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಇಲ್ಲಿ ಫುಲ್ ಅದು ಈ ತರ ಅದು ಚೀಟಿಂಗ್ ಆ ಥರ ಇದೆ. ಓಕೆ, ಸ್ವಲ್ಪ ಸ್ಕ್ಯಾಮ್ ಆ ಥರ ಇದೆ. ಸ್ವಲ್ಪ ನೋಡ್ಕೊಂಡು ಬನ್ನಿ. ಯಾರು ಬೈಕರ್ಸ್ ಎಲ್ಲಾರ್ಗೆ ಹೇಳ್ತಾ ಇದ್ದೀನಿ, ಓಕೆ ಬಾಯ್ಸ್ ಎಲ್ಲ ಕಡೆ ಕೇಳಿ ಫಸ್ಟ್, ಆಮೇಲೆ ಹೋಗೋಣ. ಸುಮ್ಮನೆ ಅದು ಹಿಂಗೆ ಹಂಗೆ ಹೋಗ್ಬೇಡ. ಹೌದು. ಓಕೆ, ಇಲ್ಲಿ ಅದು ಸ್ನ್ಯಾಚರ್ಸ್ ಇದೆ ನೈಟಲ್ಲಿ. ಓಕೆ, ಈ ಏರಿಯಲ್ಲಿ ಇಲ್ಲ, ಬಟ್ ಬೇರೆ ಏರಿಯಲ್ಲಿ ತುಂಬಾನೇ ಇದೆ. ಓಕೆ, ವೆದರ್ ತುಂಬಾ ಹಾಟ್. ನಾವು ಬಂದಿದ್ದು ಯಾವ ತರ ಅಂತ ಪ್ಲಾನ್ ಮಾಡ್ಕೊ ಬಂದಿದ್ವಿ ಫುಲ್ ಮಳೆ ತರ. ಓಕೆ, ಮಳೆನೂ ಬಂದಿಲ್ಲ, ಒಂದ್ ಚೂಡು ಬಂದಿಲ್ವಾ. ಓಕೆ, ಸ್ವಲ್ಪ ಅದು ನೋಡ್ಕೊಂಡು ವೆದರ್ ಎಲ್ಲ ಅದು ನೋಡ್ಕೊಂಡು ಬನ್ನಿ. ನನ್ನ ಬ್ಯಾಕ್ ಸೈಡ್ ಇರೋದು ಬಂದು ತಾಜ್ ಹೋಟೆಲ್ ಆಪೋಸಿಟ್ ಇರೋದು ಬಂದು ಗೇಟ್ ವೇ ಆಫ್ ಇಂಡಿಯಾ. ನೋಡಿ ಹೇಗಿದೆ ಅಂತ. ಗೇಟ್ ವೇ ಆಫ್ ಇಂಡಿಯಾ ಏನಿದೆ, ಇದು 1913 ನಿರ್ಮಾಣ ಆಗಿರೋದು. ಕಿಂಗ್ ಜಾರ್ಜ್ ಅಂದ್ಬಿಟ್ಟು ಕಟ್ಟಿಸಿರೋದು. ಇವಾಗ ಕಟ್ಟಿರೋದು ಯಾರು, ಯಾತಕ್ಕೋಸ್ಕರ ಕಟ್ಟೋರೆ ಅಂತ ಅಂದ್ಬಿಟ್ಟು ನಮ್ಮ MK ಬ್ರೋ ಹೇಳ್ತಾರೆ. ಸೊ ಇದರ ಒಂದು ನಿರ್ಮಾಣ ಬಂದ್ಬಿಟ್ಟು 1913 ನಿರ್ಮಾಣ ಅಂದರೆ ಸ್ಟಾರ್ಟ್ ಆಯಿತು. 1924 ಪೂರ್ಣಗೊಳಿಸ್ತು. ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಇದು ಬಂದ್ಬಿಟ್ಟು 1911 ಇಂಗ್ಲೆಂಡಿನ ಕಿಂಗ್ ಜಾರ್ಜ್ ಮತ್ತು ಕ್ವೀನ್ ಮೇರಿಯ ಒಂದು ನೆನಪಿಗೋಸ್ಕರ ಕಟ್ಟಿಸ್ತಾರೆ ಸ್ನೇಹಿತರೆ. ಯಾರು ವಿನ್ಯಾಸಗೊಳಿಸಿರೋದು ಅಂತ ಹೇಳಿದ್ರೆ, ವಿಟೇಟ್ ಅಂತ ಒಬ್ಬ ವಾಸ್ತುಶಿಲ್ಪಗಾರ ಇದನ್ನ ವಿನ್ಯಾಸಗೊಳಿಸಿರೋದು. ಈ ಒಂದು ವಾಸ್ತುಶಿಲ್ಪದ ಒಂದು ಹೆಂಗೆ ಅಂತ ಹೇಳಿದ್ರೆ, ಇಸ್ಲಾಮಿಕ್ ಮತ್ತು ಯುರೋಪಿನ ಒಂದು ವಾಸ್ತುಶಿಲ್ಪಕ್ಕೆ ಹೊಂದುತ್ತೆ ಸ್ನೇಹಿತರೆ. ಸೊ ಎಲ್ಲ ನೋಡ್ಕೋಬೋದು. ಇದರ ಹಿಂದೆಗಡೆನೇ ಕಾಣುವಂತಹ ಸಮುದ್ರದ ತೀರ ಆಗಿರ್ಬೋದು, ಸೊ ಹಡಗುಗಳಾಗಿರ್ಬೋದು, ಮುಂಬೈ ಜನಗಳಾಗಿರ್ಬೋದು ಕಾಣಿಸ್ತಾರೆ ಹಿಂದೆಗಳೆಲ್ಲ ಎಲ್ಲ ಕಡುತ್ತಾರೆ. ಸೊ ಹಾಗೇನೆ ಮುಂಬೈ ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ಎದುರುಗಡೆನ ತಾಜ್ ಹೋಟೆಲ್, ದೇಶಾದ್ಯಂತ ದೊಡ್ಡ ಹೋಟೆಲ್ ಆದ ತಾಜ್ ಹೋಟೆಲ್ ನಮಗೆ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನಿಜವಾಗ್ಲೂ ಖುಷಿ ಆಗುತ್ತೆ ಕನ್ನಡಿಗರಾಗಿ ಕರ್ನಾಟಕದಿಂದ. ಅದು ಬೈಕ್ ರೈಡ್ ಮಾಡಿಕೊಂಡು ಈ ಬಿಸಿಲಲ್ಲಿ ಅಂತ ಬಂದು ಬಿಸಿಲಲ್ಲಿ ರೈಡ್ ಮಾಡ್ಕೊಂಡು ಬಂದಿದ್ದೀವಲ್ಲ, ವೆರಿ 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 ಹಾಟೆಡ್ ಪ್ಲೇಸು. ಗೇಟ್ ವೇ ಆಫ್ ಇಂಡಿಯಾ ಎಲ್ಲ ನೋಡಿ ಫೋಟೋ ಗೀಟೋ ಎಲ್ಲ ತಗೊಂಡ್ವಿ. ಹೋಗ್ತಾ ಇದೀವಿ ಸದ್ಯಕ್ಕೆ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕುಮ್ತಾ ಇದೆ, ಮಾನ್ಸೂನ್ ಅಂತ ಅನ್ಕೊಂಡ್ ಬಂದ್ರಿ, ಬಟ್ ಬಿಸಿಲು ಸ್ವಲ್ಪ ತುಂಬಾ ಹೆವಿ ಇದೆ. ಬಟ್ ನೋಡಿ ಸೆಕೆ ಎಲ್ಲ ನೀರು ಇಳಿತಾ ಇದೆ. ಇಟ್ಸ್ ಓಕೆ, ಏನ್ ಮಾಡಕ್ಕಾಗಲ್ಲ. ಒಂದ್ಸರಿ ಅನ್ಕೊಂಡಾಗೇನೋ ಆಗಲ್ಲ. ಇವಾಗ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಯಾರು ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಯ್ಯೋ ಇರೋಣ ಒಂದು ನಿಮಿಷ. ಹಾಗಂತ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಇವಾಗ ಸದ್ಯಕ್ಕೆ ಬೇರೆ ಕಡೆ ಹೋಗ್ತೀವಿ, ಇನ್ನೊಂದು ಬ್ಲಾಗಲ್ಲಿ ಗೊತ್ತಾಗುತ್ತೆ. ಬಾಯ್.